ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರಿ 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 ಓ, ಇಲ್ಲೇ ಕೂತಿದ್ಯಾ? ಅವಾಗ್ಲಿಂದ ಗಿರಿ ಗಿರಿ ಅಂತ ಕೂಗ್ತಾನೆ ಇದ್ದೀನಿ. ಎಲ್ಲಿ ಅಂತ ಹೇಳ್ಬಾರ್ದಾ? ಗಿರಿನ ಆ ಹೆಸರಿನವರು ಇಲ್ಲಿ ಯಾರು ಇಲ್ವಲ್ಲ ಸಾಹೇಬ್ರೆ? ಸಾಹೇಬ್ರೇನಾ? ಅಪ್ಪ, ನಾನು ನಿನ್ನ ಮಗ ಶಿವಪ್ರಸಾದ್. ಶಿವಪ್ರಸಾದ್? ಹಾ, ಶಿವಪ್ರಸಾದ್ ಅಂತ ನನ್ನ ಮಗ ಇದ್ದ. ಆದ್ರೆ ತಾವು ಯಾರು ಹುಡ್ಕೊಂಡ್ ಬಂದಿದ್ದಾರೋ ಗೊತ್ತಾಗ್ಲಿಲ್ಲ. ಓ, ನೀನು ಓವರ್ ಆಗಿ ಆಡ್ತಾ ಇದ್ಯಾ. ಸರಿ, ನಾನು ನನ್ನ ಹೆಂಡತಿ ಗಿರಿನ ಹುಡುಕ್ತಾ ಇದ್ದೀನಿ. ನಿಮ್ಮ ಹೆಂಡತಿ ಅನ್ಸ್ಕೊಂಡವರು ಈ ಮನೇಲಿ ಯಾರು ಇಲ್ಲ, ತಾವು ಹೋಗ್ಬಹುದು. ಅಯ್ಯೋ, ಅರಳು ಮರಳು ಏನಾದ್ರು ಶುರು ಆಯ್ತೇನಪ್ಪ ನಿನಗೆ? ನಾನಪ್ಪ ನಿನ್ನ ಮಗ ಶಿವಪ್ರಸಾದ್, ನನ್ನ ಹೆಂಡತಿ ಗಿರಿನ ಹುಡುಕ್ತಾ ಇದ್ದೀನಿ. ನಾನು ಹುಡುಕ್ತಾ ಇದ್ದೀನಿ. ಏನ? ಸೀನಿಯರ್ ಸಿಟಿಜನ್ ಕಾರಣ. ಅಯ್ಯೋ ಅಪ್ಪ, ಯಾಕಪ್ಪ ಹಿಂಗ್ ಆಡ್ತಾ ಇದ್ಯಾ? ನಾನು ಯಾರು ಗೊತ್ತೇ ಇಲ್ಲ ಅನ್ನೋ ತರ ಆಡ್ತಾ ಇದ್ಯಾ. ಈ ಮನೇಲಿ ಗಿರಿ ಅನ್ನೋ ಹೆಸರು ಇಲ್ಲ ಅಂತ ಹೇಳ್ತಾ ಇದ್ಯಾ. ಏನಾಗಿದೆ ನಿನ್ಗೆ? ನೋಡ್ರೆ, ಕಾರ್ಡ್ ಕಳೆದೋಗಿದೆ. ಅಕ್ನಾಲೆಜ್ಮೆಂಟ್ ತಗೊಂಡೋಗಿ ಆಫೀಸರ್ಗೆ ಸಬ್ಮಿಟ್ ಮಾಡಬೇಕು. ಲೇಟ್ ಆದರೆ ಹೊರಟೋಗ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಹೋಗಿ ಹತ್ರ. ಅಪ್ಪ, ಅದ್ ಯಾವ ಆಫೀಸು? ನಾನೇ ಕರ್ಕೊಂಡೋಗಿ ನಿನ್ನನ್ನು ಡ್ರಾಪ್ ಮಾಡ್ತೀನಿ. ಆದ್ರೆ ಮೊದಲು ಗಿರಿ ಎಲ್ಲಿ ಅಂತ ಹೇಳಪ್ಪ. ನನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿದೆ. ಆ ವಿಷಯನ ಅವಳಿಗೆ ಹೇಳ್ಬೇಕು. ಹೇಳಪ್ಪ, ಹೇಳಪ್ಪ. ಯಾರು ನಿಮ್ಮಪ್ಪ? ನೀನ್ ನನ್ನ ಮಗನೇ ಇಲ್ಲ, ಅಯೋಗ್ಯ. ಹೊರಟೋಗ್. ನೋಡಪ್ಪ, ನಿನ್ ಕಾರ್ಡ್ ಕಳೆದೋಗಿದೆ. ಲೇಟ್ ಆದ್ರೆ ಆಫೀಸರ್ ಹೊರಟೋಗ್ತಾರೆ. ಅದಕ್ಕೆ ನೀನ್ ಟೆನ್ಷನ್ ಆಗಿದೆ ಅಂತ ನನ್ಗೆ ಗೊತ್ತು. ಆದ್ರೆ ಯಾರ್ದೋ ಕೋಪನ ನನ್ ಮೇಲೆ ತೋರಿಸ್ಬೇಡ ನೀನು. ಏನಂದೆ? ಯಾರ್ದೋ ಕೋಪನ ನನ್ ಮೇಲೆ ತೋರಿಸ್ಬೇಡ ಅಂದೆ. ಹಾ, ಇದಕ್ಕೆ ಕಾಯ್ತಾ ಇದ್ದೆ. ಈಗಲಾದ್ರೂ ಗೊತ್ತಾಯ್ತಾ ಯಾರ್ದೋ ಕೋಪನ ಯಾರ ಮೇಲೂ ತೀರಿಸಬಾರ್ದು ಅಂತ? ಪ್ರಮೋಷನ್ ಸಿಗ್ಲಿಲ್ಲ ಅಂತ ಡೀಲಿಂಗ್ ರಾಜನ ಮೇಲೆ ಕೋಪನ ನನ್ನ ಸೊಸೆ ಮೇಲೆ ತೀರಿಸ್ಕೊಂಡಿಲ್ಲ. ಅದು ತಪ್ಪಲ್ಲ ಅಂದ್ರೆ ನಾನು ನಿನಗೆ ಬೈದಿದ್ದು ತಪ್ಪಲ್ಲ. ಹಗಲು ರಾತ್ರಿ ಈ ಮನೆಗೆ ಕಷ್ಟ ಪಡ್ತಿರೋ ನನ್ನ ಸೊಸೆಗೆ ಅಷ್ಟು ಜನ ಬಂದ ಕೆನ್ನೆ ಹೊಡೆದಿಲ್ಲ. ಇದು ತಪ್ಪಲ್ಲೇನೋ? ಯಾರೋ ಮಾಡಿದ ತಪ್ಪಿಗೆ ನನ್ನ ಸೊಸೆ ಯಾಕೋ ಶಿಕ್ಷೆ ಅನುಭವಿಸ್ಬೇಕು? ಹೇ ಬಡವಾ, ಆ ಜಾಗದಲ್ಲಿ ಗಿರಿಜಾ ಇದ್ದಿದ್ದಕ್ಕೆ ತಾನೇ ನೀನು ಹೊಡೆದಿದ್ದು. ಯಾಕೆ ಹೇಳು? ಅವಳು ನಿನ್ನ ಹೆಂಡತಿ. ನೀನು ಅವಳನ್ನು ಹೊಡೆದ್ರು ತಿರುಗಿಸಿ ಅವಳು ಹೊಡೆಯಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿನಗಿತ್ತು. ನೀನು ನನ್ನ ಮಗನೇ ಆಗಿದ್ರೆ ನಿನ್ನ ಕೋಪನ ಆ ಡೀಲಿಂಗ್ ರಾಜ್ ಮೇಲೆ ತೀರ್ಸ್ಕೊತಿದ್ದೆ. ಆದ್ರೆ ಆ ಕೋಪನ ನನ್ನ ಸೊಸೆ ಮೇಲೆ ತೀರ್ಸ್ಕೊಂಡೆ. ನೀನ್ ನನ್ನ ಮಗನೇ ಅಲ್ಲ. ಅಪ್ಪ ಅಪ್ಪ, ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಪ್ಪ. ನಾನೆಂತ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಅರಿವಾಗಿದೆ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸಪ್ಪ. ನನ್ನ ಕ್ಷಮಿಸು. ನೋಡಪ್ಪ, ನನ್ನನ್ನು ಕ್ಷಮೆ ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು, ಆಗ ಆ ಕ್ಷಮೆಗೊಂದು ಬೆಲೆ. ಅಯ್ಯೋ ಗೌರಿ, ಕಾಶಿ ಅವ್ರೆ, ಅಯ್ಯೋ ಒಂದ್ ನಿಮಿಷ ಬಾ. ಮನ್ ಸರಿ ಇಲ್ಲ, ದೇವಸ್ಥಾನದಲ್ಲಿ ಇರ್ತೀನಿ ಸ್ವಲ್ಪ ಹೊತ್ತು ಅಂತ ಹೇಳಿದ್ರು ಬಿಡದೆ ಹೇಳ್ಕೊಂಡು ಹೋಗ್ತಿದ್ದೀರಲ್ಲ. ನನ್ನ ಮಾತು ಕೇಳಿ. ಇಷ್ಟೊತ್ತಿದ್ರಿ ಅಲ್ಲ ಗಿರ್ಜಮ್ಮ, ದೇವರು ದೇವಸ್ಥಾನದಾಗ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಇರ್ತ, ಹಾಗೆ ಮನೆಗೂ ಇರ್ತ. ಬನ್ನಿ ಮನೆಗೆ ಹೋಪ. ಬಾ. ಅಯ್ಯೋ ಗೌರಿ, ಅಕ್ಕ, ಗಂಡನೇ ದೇವ್ರಂತ್ಯ, ಮತ್ ಮನೆಗ್ ಬರ್ದಕ್ಕೆ ಯಾಕೆ ಹಠ ಮಾಡ್ತಾ ಇದೀಯಾ? ನೀನು ಬಾವ ಜೊತೆಗಿದ್ರೇನೆ ಚಂದ. ಬಾ ನೀ ನಮ್ ಜೊತೆ ಬಾ. ಅಯ್ಯೋ ನನ್ ಮಾತು ಬಾ. ಗೌರಿ, ಇದನ್ನೆಲ್ಲ ನನ್ನ ಗಂಡನೇ ಮಾಡಿದ್ದು ಅಂದ್ರೆ ನಂಬಿಕೆ ಆಗ್ತಾ ಇಲ್ಲ. ಅದೇ ನಂಬಲೇಬೇಕು ಗಿರಿ.
ರೀ ಏನ್ರಿ ನೀವು ಈ ತರ ಕಿತ್ಕೊಂಡು ಹೆಂಡತಿ ಕಾಲ ಹತ್ರ ಈಗ ಕೂತ್ಕೋಬಾರ್ದು, ಶ್ರೇಯಸ್ ಅಲ್ಲ. ಹೆಂಡತಿ ಮೇಲೆ ಕೈ ಮಾಡಿದ್ರೆ ಅದು ಶ್ರೇಯಸ್ಸ? ಶಿವಪ್ರಸಾದ್, ಭಗವಂತ, ಜನ ಕಷ್ಟದಲ್ಲಿದ್ದಾಗ ನನ್ನ ನೆನೆಸ್ಕೋತಾರೆ, ಆದ್ರೆ ಕಷ್ಟ ಇಲ್ಲ ಅಂದಾಗ ನೆನೆಸ್ಕೊಳ್ಳೋದೇ ಇಲ್ಲ. ಗಿರ್ಜಮ್ಮ, ಶುರುವಾಯ್ತು ಇವ್ರ ಹರಿಕತಿ. ಇನ್ನು ಸದ್ಯಕ್ಕೆ ಇವ್ರ ಮನೆಗೆ ಬರ್ತಿಲ್ಲ. ಬನ್ನಿ ಹಾಪ, ನೀವು ಹುಗ್ಗಿ ಜೊತೆಗೆ ಗರಿ ಗರಿ ಬಜ್ಜಿ ಮಾಡಿ. ಬನ್ನಿ ಬನ್ನಿ ಬನ್ನಿ. ಭಗವಂತ, ನೀನೇನ್ ಹೇಳ್ದೆ? ಅದೇ ಶಿವಪ್ರಸಾದ್, ಜನ ಕಷ್ಟದಲ್ಲಿದ್ದಾಗ ನನ್ನ ನೆನೆಸ್ಕೋತಾರೆ, ಆಮೇಲೆ ಮರ್ತು ಬಿಡ್ತಾರೆ ಅಂತ. ಅಯ್ಯೋ ಇಲ್ಲ ಭಗವಂತ, ನಾನು ನಿನ್ನನ್ನು ಮರೆಯೋದುಂಟಾ? ನಾನು ನಿನ್ನನ್ನು ಎಷ್ಟು ಸರಿ ಕರೆದೆ ಗೊತ್ತಾ? ನೀನೇ ಬರ್ಲಿಲ್ಲ. ಯಾಕೆ ಭಗವಂತ? ಹೆಂಡತಿ ಮೇಲೆ ಕೈ ಮಾಡಿ ನೀನ್ ತಪ್ಪು ಮಾಡಿದ್ದೆ ಶಿವಪ್ರಸಾದ್. ಅದಕ್ಕೋಸ್ಕರ ನಿನಗೆ ನಾನು ಕಾಣಿಸ್ಕೊಳ್ತಿರ್ಲಿಲ್ಲ. ಈಗ ತಪ್ಪನ್ನ ತಿದ್ಕೊಂಡು ಮುಂದೆ ಹೆಜ್ಜೆ ಇಟ್ಟಿದ್ಯಾ, ಹಾಗಾಗಿ ಕಾಣಿಸ್ಕೊಂಡೆ. ತಪ್ಪಾಯ್ತು ಭಗವಂತ, ಅದು ಕೋಪದಲ್ಲಿ ಕ್ಷಮಿಸ್ಬಿಡು. ಅಪ್ಪಿ ತಪ್ಪಿ ತಪ್ಪಾಗೋಯ್ತು ಅಂತ ಹೇಳಕ್ ಬರ್ತಿದ್ಯಾ? ಇದು ಖಂಡಿತವಾಗ್ಲೂ ತಪ್ಪು ಶಿವಪ್ರಸಾದ್. ಕೋಪದಲ್ಲಿ ನೀನೇನ್ ಮಾಡ್ತಿದ್ದೆ, ಏನ್ ಮಾತಾಡ್ತಿದ್ದೆ ಅನ್ನೋ ಅರಿವು ನಿನಗಿತ್ತು. ಆದ್ರೆ ಆ ಕೋಪ ಯಾರ ಮೇಲೆ ತೀರಿಸ್ಕೋಬೇಕಾಗಿತ್ತು ಅವ್ರ ಮೇಲೆ ತೀರಿಸ್ಕೊಳ್ಳೋದಿಕ್ಕೆ ಅವ್ರ ಅಧಿಕಾರ ಅಡ್ಡ ಬಂತು. ಅದಕ್ಕೆ ನಿನ್ ಹೆಂಡತಿ ನಿನ್ಗಿಂತ ಕೆಳಗಿನವಳು ಅಂತ ಅನ್ಕೊಂಡು ಅವಳ ಮೇಲೆ ನಿನ್ ಕೋಪನ ತೀರಿಸ್ಕೊಂಡೆ. ಇಷ್ಟೇ ತಾನೇ ಆಗಿದ್ದು. ಒಬ್ಬ ವ್ಯಕ್ತಿ ಯಾರ ಮೇಲೆ ಕೋಪಿಸ್ಕೋತಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ. ನೀನು ನ್ಯಾಯಕ್ಕಾಗಿ ನಿನಗಿಂತ ಮೇಲಿರೋರ್ ಮೇಲೆ ಕೋಪಿಸ್ಕೊಂಡ್ರೆ ನೀನು ನಾಯಕನಾಗ್ತೀಯ. ನಿನ್ನ ಸಮಾನ ಬಲದವ್ರ ಮೇಲೆ ಕೋಪಿಸ್ಕೊಂಡ್ರೆ ನೀನು ಹೋರಾಟಗಾರನಾಗ್ತೀಯ. ಹೆಂಡತಿ ಗಂಡನ್ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಹೆಂಡತಿ ತನ್ನ ಗಂಡನನ್ನ ಯಾರ ಮುಂದೆನೂ ಕಡಿಮೆ ಅಂತ ಹೇಳ್ಕೊಳ್ಳೋದಿಲ್ಲ. ಹೆಂಡತಿ ಗಂಡನಿಂದ ಶೋಷಣೆಗೆ ಒಳಗಾಗುವವಳಲ್ಲ. ಹೆಂಡತಿ ತನ್ನ ಗಂಡನೇ ಸರ್ವಸ್ವ ಎಂದು ಘೋಷಣೆ ಕೂಗುವವಳು. ಕೊನೆಯದಾಗಿ ಒಂದು ಮಾತು ಶಿವಪ್ರಸಾದ್, ಕುಡಿಯುವ ನೀರು ವ್ಯರ್ಥವಾಗಿ ಹರಿಯಬಾರದು. ಪರರ ಮುಂದೆ ಮಡದಿಯನ್ನು ಚರಿಬಾರದು. ತನ್ನ ಬಣ್ಣಿಸಲು ಮಾತನ್ನ ಸುರಿಸಬಾರದು. ಬೇರೆಯವರನ್ನು ಅಳಿಸಲು ಬೆಂಕಿಯನ್ನು ಉರಿಸಬಾರದು. ಖುಷಿಯಲ್ಲಿದ್ದಾಗ ಮಾತನ್ನ ಕೊಡಬಾರದು. ಕೋಪದಲ್ಲಿದ್ದಾಗ ಮಾತೇ ಆಡಬಾರದು. ಕೋಪ ನಿನ್ನ ಜೊತೆಗೆ ನಿನ್ನ ಮನೆಯನ್ನು ಸುಡುವುದು. ಇದನ್ನರಿತರೆ ಜೀವನ ಸುಖಮಯ, ಆನಂದಮಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.